ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ, ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಮಿಕರ ಒಕ್ಕೂಟ ಜಮಖಂಡಿ ಇವರಿಂದ ದಿನಾಂಕ 12/2026ರಂದು ದೇಶಾದ್ಯಂತ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಕಾರ್ಮಿಕರ ಕೋಡ್ ತಿದ್ದುಪಡಿಗೆ 2014ರಿಂದ ಯಾವುದೇ ಗೌರವಧನ್ನು ಹೆಚ್ಚಳ ಆಗುವುದು, ನೌಕರರಿಗೆ ಯಾವುದೇ ಸೌಕರ್ಯ ಕೊಡದಿರುವುದು ಹಾಗೂ ನೌಕರರ ಬದುಕಿಗೆ ಒಂದು ಘನತೆ ಖಾತ್ರಿಪಡಿಸದಿರುವುದು, ಬಜೆಟ್ನಲ್ಲಿ ನೌಕರರನ್ನು ಕಡೆಗಣಿಸುತ್ತಿರುವುದು, ನೌಕರರಿಗೆ ಕಾರ್ಮಿಕ ಕಾನೂನು ಹೋರಾಟದ ಹಕ್ಕನ್ನು ಕುಸಿದುಕೊಂಡಿರುವುದು ಹಾಗೂ ಅನುದಾನ ಕಡಿತಗೊಳಿಸಿರುವುದು ಎಲ್ಲ ನ್ಯೂನ್ಯತೆಗಳನ್ನು ಖಂಡಿಸಿ ಜಮಖಂಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಾನವ ಸರಪಳಿ ನಿರ್ಮಿಸಿ ಜಮಖಂಡಿ ನಗರದ ದೇಸಾಯಿ ಸರ್ಕಲ್ನಲ್ಲಿ ಕೆಲಕಾಲ ರಸ್ತೆ ಬಂದ್ ಮಾಡಲಾಯಿತು. ನಂತರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಮನೆ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ವಿವಿಧ ಬೇಡಿಕೆಗಳು ಈಡೇರಿದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ವಿವಿಧ ಇಲಾಖೆಯ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಒಟ್ಟಾರೆ ಸಿಐಟಿಯು ಜಿಲ್ಲಾ ಸಮಿತಿಗಳು ರೂಪಿಸಿದ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಪಣ ತೊಡೋಣ. ವರದಿ ರವಿ ದೊಡ್ಡಮನಿ, ಕರುನಾಡ ರತ್ನ ನ್ಯೂಸ್, ಜಮಖಂಡಿ. ನಾವು ಹೆಚ್ಚುವರಿ ಪದಾರ್ಥ ನಾವು ಏನೇ ಇರಲಿ, ಈ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಹೋರಾಟ ಮುಂದುವರಿತೈತೆ. ಕೇಂದ್ರ ಸರ್ಕಾರ ಕಾಣುತ್ತದೆ ಏನಾದ್ರು ಒಂದು ನಿರ್ಧಾರ ಮಾಡ್ಕೊಂಡ್ರೆ ಹಂಗೆ ಮಾಡಲಿ ಅಂದ್ರೆ ಮತ್ತೆ ಭಾರತದಿಂದ ಆ ಹೋರಾಟಕ್ಕೆ ಎಲ್ಲ ಕಾರ್ಮಿಕರು ಬೀದಿಗೆ ನಿಂತು ಅವರ ಯೋಜನೆಗಳನ್ನು ನಾವು ಬಂದ್ ಮಾಡ್ತೀವಿ. ಅದಕ್ಕಾಗಿ ಹಿಂಗಿಡಿ
ಅಂಗನವಾಡಿ ನೌಕರರ ಸಂಘಕ್ಕೆ ನಮ್ಮ ಹೋರಾಟ ಕೇಂದ್ರದ ವಿರುದ್ಧ, ಕೇಂದ್ರದ ವಿರುದ್ಧ, ಭರವಸೆ ನೀಡಿದ ಕೇಂದ್ರ ಸರ್ಕಾರಕ್ಕೆ, ಭರವಸೆ ನೀಡಿದ ಕೇಂದ್ರ ಸಚಿವರಿಗೆ, ಕರ್ನಾಟಕದಿಂದ ಆಯ್ಕೆಯಾದ 4 ಸಚಿವರಿಗೆ, ಮಾತಿನಂತೆ ನಡೆಯುವ ಕೇಂದ್ರ ಸರ್ಕಾರಕ್ಕೆ ಏನೇ ಬರಲಿ ಹೆದರುವುದಿಲ್ಲ. ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ನಿಲ್ಲಲೇಬೇಕು. ಕಾರ್ಮಿಕರ ಹಕ್ಕನ್ನು ಅವರಿಗೆ ಬಿಟ್ಟು ಕೊಡಲೇಬೇಕು. ಹೋರಾಟದ ಹಕ್ಕು ನಮ್ಮ ಹಕ್ಕು, ಬೇಡಿಕೆ ನಮ್ಮ ಹಕ್ಕು. ಬೀದಿಗಿಳಿದು ಹೋರಾಟ ಮಾಡಲು ನಮಗೆ ಪರ್ಮಿಷನ್ ಬೇಕೇ ಬೇಕು. ಹಕ್ಕುಗಳನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡುತ್ತೇವೆ. 4 ರಾಜ್ಯ ಸಚಿವರ ಮನೆ ಮುಂದೆ ಮತ್ತೆ ಹೋರಾಟ ಪ್ರಾರಂಭ ಮಾಡುತ್ತೇವೆ. ಏನೇ ಬರಲಿ ಜಿಂದಾಬಾದ್ 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 ಜಿಂದಾಬಾದ್. ಕನಿಷ್ಠ ಕೂಲಿ, ಕಾಯಂ ಕೆಲಸ, ಬಿಟ್ಟಿ ಕೆಲಸ, ಗೌರವಧನ, ಬಿಎಲ್ಒ ಕೆಲಸದಿಂದ ನಮ್ಮನ್ನು ಮುಕ್ತಿಗೊಳಿಸಲೇಬೇಕು. ಕಾರ್ಮಿಕರಿಗೆ ಅವರ ಕಾನೂನುಗಳನ್ನು ಅವರಿಗೆ ಅವಕಾಶ ಮಾಡಿಕೊಡಲೇಬೇಕು. ಏನೇ ಬರಲಿ ಇವತ್ತಿನ ದಿನ ಹೋರಾಟ ಮಾಡ್ತಾ ಇದ್ರೆ ಯಾವ ವಿಷಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರೆ ಏನ್ ನಿಮ್ ಬೇಡಿಕೆ ಇದೆ? ಸರ್ಕಾರಕ್ಕೆ ಏನ್ ಅರ್ಥ ಮಾಡ್ತಾ ಇದೆ? ಕೇಂದ್ರ ಸರ್ಕಾರ 4 ಕಾರ್ಮಿಕ ಕೋಡ್ಗಳನ್ನ ತಿದ್ದುಪಡಿ ಮಾಡಲು ಹೊರಟಿದೆ. ಆ 4 ಕಾರ್ಮಿಕ ಕೋಡ್ಗಳನ್ನ ತಿದ್ದುಪಡಿ ಮಾಡಬೇಡ್ರಿ ಅಂತಂದ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗಾಗಿ ಸಾಕಷ್ಟು ಕಾನೂನುಗಳನ್ನ ಮಾಡಿಕೊಟ್ಟಿದಾರ. ಆ ಕಾನೂನುಗಳನ್ನ ಉಪಯೋಗ ಮಾಡ್ಕೊಳಕ್ ನಮ್ಮ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ. ಅದರ ವಿರುದ್ಧವಾಗಿ ನಮ್ಮ ಹೋರಾಟ 2014ರಿಂದ ಇಲ್ಲಿಯವರೆಗೆ ನಾವು ದುಡಿತಕ್ಕಂತ 1 ಪೈಸಾ ಕೂಡ ಗೌರವಧನವನ್ನು ಹೆಚ್ಚು ಮಾಡಿಲ್ಲ. ನಾವು ಮೊನ್ನೆ ತಾನೇ 2 ದಿನ 48 ಗಂಟೆಗಳ ಕಾಲ ಅಹೋರಾತ್ರಿ ಹೋರಾಟ ಮಾಡಿದಾಗ ಕೇಂದ್ರ ಸಚಿವರು ಹಾಗೂ ನಮ್ಮ ರಾಜ್ಯದಿಂದ ಆಯ್ಕೆಯಾದಂತ ಕುಮಾರಸ್ವಾಮಿಯವರು ನೇತೃತ್ವದಲ್ಲಿ ನಮ್ಮ 10 ಮಂದಿಯ ನಿಯೋಗವನ್ನ ಫ್ಲೈಟ್ ಟಿಕೆಟ್ ತಾವೇ ಮಾಡಿ ಕರೆದುಕೊಂಡು ಹೋಗಿ ಅಲ್ಲಿ ನಮ್ಮ ಇಲಾಖಾ ಕಾರ್ಯದರ್ಶಿಗಳ ಹತ್ರ ಹಾಗೂ ನಮ್ಮ ಇಲಾಖಾ ಸಚಿವರ ಹತ್ರ ಮಾತಾಡಿಸಿದ್ರು. ಅವರು ಕೂಡ ನಮಗ್ ಭರವಸೆಯನ್ನು ನೀಡಿದ್ರು. ಇನ್ನು ಮುಂದೆ ಹಿಂದೆ ಏನಾಯ್ತು ಆಯ್ತು, ಇನ್ನು ಮುಂದೆ ನಾವು ನಿಮ್ಮನ್ನ ಕಡೆಗಣಿಸುದಿಲ್ಲ, ಯಾವುದೇ ಕಾರಣಕ್ಕೆ ನಿಮ್ಮನ್ನ ನಾವು ಕೈ ಬಿಡುವುದಿಲ್ಲ. ಬಜೆಟ್ ನಲ್ಲಿ ನಿಮ್ಮ ಮುಖದಲ್ಲಿ ನಗುವನ್ನು ನೋಡುವಂತ ಕೆಲಸ ನಾವು ಮಾಡ್ತೀವಿ. ನೀವೆಲ್ಲರೂ ನಮಗ್ ಬೇಕು, ನಿಮ್ ಗೌರವನ ಹೆಚ್ಚು ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟರು. ಆದ್ರ ಮೊನ್ನೆ ನಾವೆಲ್ಲರೂ ಕಣ್ಣಿಟ್ಟು ನೋಡಿದ್ರು ಕೂಡ ಮೊನ್ನೆ ಕೇಂದ್ರ ಬಜೆಟ್ ನಲ್ಲಿ ಯಾವುದೇ ಕೂಡ 1 ರೂಪಾಯಿ ಗೌರವಧನವನ್ನ ನಮ್ಮ ಕಾರ್ಮಿಕರಿಗೆ ಅವರು ಹೆಚ್ಚು ಮಾಡ್ಲಿಲ್ಲ. ಇದೇ ರೀತಿ ಸುಳ್ಳುಗಳನ್ನು ಹೇಳ್ತಾನೆ ಬರ್ತಾ ಇದೆ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಅವರು ಕೇಂದ್ರ ಸರ್ಕಾರ ನಿಯೋಜನೆ ಮಾಡಿದಂತ 2 ಯೋಜನೆಗಳಿದಾವೆ. ಒಂದು ಪೋಷಣ್ ಟ್ರ್ಯಾಕರ್ ಹಾಗೂ ಒಂದು ಮಾತೃ ವಂದನಾ ಕಾರ್ಯಕ್ರಮ. ಇವುಗಳಿಂದ ನಮಗೆ ತೊಂದರೆ ಕೂಡ ತುಂಬಾ ಆಗಿದೆ. ಆದ್ರೆ ನಾವು ಕೇಂದ್ರ ಸರ್ಕಾರ ಹೆಚ್ಚುವರಿ ಗೌರವಧನ ಕೊಡ್ತೈತಿ, ಅದಕ್ಕಾಗಿ ನಾವು ಈ ಕೆಲಸ ಮಾಡ್ಬೇಕಂತ ಒಪ್ಕೊಂಡು ಇಲ್ಲಿವರೆಗೂ ಮಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಕೇಂದ್ರ ಸರ್ಕಾರ ನಮಗೆ ಈ ಸಲ ಮೋಸ ಮಾಡ್ತಿದೆ ಅಂತ ನಮ್ಗೆ ಅನಿಸಿದ್ದಿಲ್ಲ. ಕೇಂದ್ರ ಸರ್ಕಾರ ನಮ್ಮನ್ನು ಕಡೆಗಣಿಸಿ ನಮ್ಮನ್ನು ಕಾಲು ಕೆಳಗೆ ಹಾಕಿ ತುಳಿತಾ ಇದೆ. ಕೇಂದ್ರ ಸರ್ಕಾರ ಆದೇಶ ಯಾಕೆ ಮಾಡಿದ್ರಿ ಅಂದ್ರೆ ಎಲ್ಲ ನಮ್ಮ ವಿರುದ್ಧವಾಗೇ ಇದೆ. ಅದರಲ್ಲಿ ಕಾರ್ಮಿಕ ಸಂಘಟನೆಗಳನ್ನ ಎಲ್ಲಾನು ಹತ್ತಿಕ್ಕುವಂತ ಕೆಲಸಗಳನ್ನ ನಡೀತಾ ಇದಾವೆ. ಎಂತೆಂತವ್ರಿಗೆಲ್ಲ ಏನೇನೋ ಅಮೌಂಟ್ಗಳನ್ನ ಹಣಕಾಸನ್ನ ಎತ್ತಿಟ್ರು. ಆದ್ರೆ 60% ನಮ್ಮ ರಾಜ್ಯ ಸರ್ಕಾರಕ್ಕೆ ಅವ್ರು ಕೊಡ್ಬೇಕಾದ ಅನುದಾನವನ್ನು ಕೂಡ ಕಡಿತಗೊಳಿಸಿದ್ದಾರೆ. ಆ ಅನುದಾನ ಕೊಡ್ರಿ ಅಂತಂದ್ರೆ ನಾವು ಎಷ್ಟೋ ವರ್ಷಗಳನ್ನ ಕೇಳ್ತಾ ಇದ್ದೀವಿ, ಆದ್ರೆ ಅವ್ರು ಕೊಡ್ತಾ ಇಲ್ಲ ರೀ. ಅದಕ್ಕಾಗಿ ನಾವು ಇನ್ನು ಮುಂದಾದ್ರೂ ಕೂಡ
ಈಗ ಸ್ವಲ್ಪ ಮಟ್ಟಿಗೆ ನಾವು ಇದನ್ನ ಚುರುಕು ಮುಗಿಸಿದ್ದೇವೆ. ಇದೇ ರೀತಿ ಮುಂದುವರಿತು ಅಂದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಆತಂದ್ರ ನಾವು ಎಲ್ಲಾ ಕೂಲಿ ಕಾರ್ಮಿಕರು ಬೀದಿಗಿಳಿತೀವಿ, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ, ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನಾವು ಕೈ ಬಿಡ್ತೀವಿ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಬುದ್ಧಿ ಕಲಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಂತಂದು ಹೇಳಿ ತಮ್ಮಲ್ಲಿ ಅರಿಕೆ ಮಾಡ್ತೀವಿ.